ಆರೋಗ್ಯ ಸೇವೆ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಅಲ್ರಿ ನೀವು ಸುಮ್ಮನೆ ಹಿಂಗೆ ಹೇಳ್ತಾ ಹೋದ್ರೆ ಏನ್ರಿ ಅರ್ಥ ನಿಮ್ಮದು? ಅರಿ ಅರೆ ರೀ ಅಲ್ಲರಿ ಆರೋಗ್ಯ ಕೇಳ್ರಿ ಒಂದು ನಿಮಿಷ. ಆರೋಗ್ಯ ಸೇವೆ ಅಂದ್ರೆ ಏನ್ರಿ? ಈಗ ಅದೇ ರೀ ನಿಮಗೆ ಆರೋಗ್ಯ ಸೌಲಭ್ಯ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅದೇ ರೀ ನೀವು ಸ್ವಲ್ಪ ಅದನ್ನು ಅಧ್ಯಯನ ಮಾಡ್ಕೊಂಡ್ರೆ ನಿಮಗೂ ಈಸಿ ಆಗುತ್ತೆ. ಆರೋಗ್ಯ ಸೇವೆ ಅಂತಕ್ಕಂಥ ಜನರಲ್ ಇದೆ ರೀ. ಎವ್ರಿಬಡಿ ಇನ್ ಕರ್ನಾಟಕ ಈ ಕ್ಯಾನ್ ಗೋ ಟು ಎನಿ ಪ್ರೈಮರಿ ಹಾಸ್ಪಿಟಲ್, ಸೆಕೆಂಡರಿ ಹಾಸ್ಪಿಟಲ್, ಟೆರಿಟರಿ ಹಾಸ್ಪಿಟಲ್ ಹೋಗ್ಬೋದು. ನೀವು ಅದನ್ನು ಹೇಳಿದ್ರಿ, ಅವ್ರನ್ನ ಸರಿ ಕೇಳ್ಕೊಂಡು ನನಗೆ ಪ್ರಶ್ನೆ ಕೇಳಿದ್ರೆ ಹೇಳ್ಬೋದು. ಸರಿಗೆ ಸಿಗ್ತಾ ಇಲ್ಲ ಅಂದ್ರೆ ಏನು ಸಿಗ್ತಾ ಇಲ್ಲ? ನಾವು ಯಾವುದು ಸೌಲಭ್ಯ ಕೊಡೋದಲ್ರಿ ಅದು. ಅಲ್ರಿ ಅಷ್ಟೇ ಇರ್ತೈತೆ ರೀ. ನೋಡ್ರಿ ಅದಕ್ಕೆ ಹೇಳೋದು, ನೀವು ಆ ಸಂಚಾರಿ ಗಾಡಿದಲ್ಲಿ ಒಂದ್ಸಲ ನೀವು ಹೋಗ್ರಿ, ಚೆಕ್ ಮಾಡಿ ನೋಡ್ರಿ, ನೀವು ಸ್ವಲ್ಪ ವೆರಿಫೈ ಮಾಡಿರಿ. ಇಲ್ಲೇ ನಿಮ್ಮ ಜಿಲ್ಲೆಯಲ್ಲಿ ಇದೆ ಅಲ್ರಿ. ನಾನು ಸುಳ್ಳು ಹೇಳ್ತಾರೆ ಅಂತ ಹೇಳ್ದ, ನೀವು ಮಾಹಿತಿ ಜಾಸ್ತಿ ತೊಗೊಳ್ಳಿ ಅಂತ ಹೇಳಿದೆ. ನೀವೇನು ಮಾಡಿ, ಆ ಗಾಡಿಯಲ್ಲಿ ಇಟ್ಸ್ ಲೈಕ್ ಕ್ಲಿನಿಕ್ ಆನ್ ವೀಲ್ಸ್ ಇದ್ದಂಗೆ ಅದ, ಅದು ಕ್ಲಿನಿಕ್ ಥರ ಇದು. ಅಲ್ಲಿ ಹೋಗ್ಬಿಟ್ಟು ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಇದೆ ಆ ಸೈಟ್ಗಳಲ್ಲಿ ಹೋಗ್ಬಿಟ್ಟು ಕನಿಷ್ಠ ಒಂದು ದಿನದಲ್ಲಿ 50ರಿಂದ 60 ಜನ ನೋಡಬೇಕಂತಕ್ಕಂಥದ್ದು ನಾವು ಕಡ್ಡಾಯ ಮಾಡಿರ್ತಕ್ಕಂಥ ವ್ಯವಸ್ಥೆ ಏನು ಮಾಡಿದ್ದೀವಿ. ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗ್ಬೇಕು, ಒಂದು ನಾವು ಪ್ರಿವೆಂಟಿವ್ ಹೆಲ್ತ್ ಕೇರ್ ಮಾಡೋದ್ರ ಜೊತೆಗೆ ನಮ್ಮ ಹತ್ರ ಏನು ಲೀಸ್ಟ್ ಇದೆ ಅವರೆಲ್ಲರೂ ಕಡ್ಡಾಯವಾಗಿ ರೆಗ್ಯುಲರಾಗಿ ಹೋಗಿ ವಿಸಿಟ್ ಮಾಡ್ಬೇಕು ಅನ್ನೋದಕ್ಕೆ ಅವರಿಗೆ ನಾವು ವ್ಯವಸ್ಥಿತವಾಗಿ ದಿನಕ್ಕೆ ಎಷ್ಟು ಗಾಡಿ ಎಷ್ಟು ಕಿಲೋಮೀಟರ್ ತಿರುಗ್ತಾ ಇದೆ, ಯಾರ್ಯಾರಿಗೆ ಮೆಡಿಸನ್ ಕೊಟ್ಟಿದ್ದಾರೆ, ಯಾರಿಗೆ ಮೆಡಿಸಿನ್ ಇಲ್ಲ, ಸಂಪೂರ್ಣ ಡಾಟಾ ನಮ್ಮ ಹತ್ರ ಇದೆ. ನಮ್ಮ ಹತ್ರ ನೀವು ಕೇಳಿದ್ರಿ ಇವಾಗ ದಿನಕ್ಕೆ ಸುಮಾರು ಆ್ಯಾವ್ರೇಜ್ ಇವತ್ತು 1 ಗಾಡಿ ಸೇರಿ 100 ಗಾಡಿ ಸೇರಿ ನಾವು 3,500ರಿಂದ 4,000 ಜನಕ್ಕೆ ಚಿಕಿತ್ಸೆ ಮಾಡ್ತಾಯಿದ್ದೀವಿ. ನನ್ನ ಹತ್ರ ಡಾಟಾ ಇದೆ, ಯಾರಿಗೆ ಮಾಡಿದ್ದೀವಿ ಯಾರಿಗಿಲ್ಲ, ಯಾರಿಗೆ ಫೋಟೋ ಸಮೇತನೂ ಇದೆ. ಈಗ ಅವ್ರು ಮಾಡ್ತಾರಂತ, ನಾರಾಯಣ ಸ್ವಾಮಿಗೆ ಅವರು ಮುಂದೆ ಮುಖ್ಯಮಂತ್ರಿ ಅಂತ ಅವ್ರು ಮಾಡ್ತಾರಂತ ಫಸ್ಟು. ಅಲ್ರಿ ಅದೇ ನೀವು ಅವ್ರನ್ನ ಕೇಳ್ರಿ ಫಸ್ಟ್. ಅದು ಅಲ್ಲ, ಅವ್ರಿಗೆ ಸುಮ್ಮನೆ ಹೇಳ್ತಾರದನ್ನ. ಅಲ್ರಿ ಈಸ್ ಇಟ್ ರಿಲೆವೆಂಟ್ ಇದೆ ಅದಕ್ಕೆ? ಅದು ರಿಲೆವೆಂಟ್ ಇದೆ, ಅವರೇ ಏನೋ ಒಂದು ಉಟ್ಸ್ಕೊಳ್ಳೋದು ಕೇಳೋದು. ಸುಮ್ಮನೆ ಉಲ್ಟೆ ನಿಮ್ಮನ್ನು ಯಾಕೆ ಮಾಡಬಾರ್ದು, ನಿಮ್ಮನ್ನು ಚೀಫ್ ಮಿನಿಸ್ಟರ್ ಅಂತ ಯಾಕೆ ಮಾಡಬಾರ್ದು ನಿಮ್ಮನ್ನು ಪ್ರಶ್ನೆ ಕೇಳೋದು. ನೀವು ಕೇಳ್ತಾರೆ ಅವರಿಗೆ ಸುಮ್ಮನೆ ಹಿಂಗೆ ಏನೋ ನೋಡ್ರಿ. ಇದನ್ನೆಲ್ಲ ಅನ್ನೆಸರಿಯಾಗಿ ಕಾಲಿಂಗ್ ಅಟೆನ್ಷನ್ ಅಂತಾರೆ. ಅಂದರೆ ಅಟೆನ್ಷನ್ ಬೇಕಂತ ಅರ್ಥ. ಅಟೆನ್ಷನ್ಗಾಗಿ ಮಾತನಾಡ್ತಕ್ಕಂಥ ಮಾತು. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿಗಳ ಅವ್ರ ಪಾರ್ಟಿ ಹೈಕಮಾಂಡ್ ಇದೆ, ನಮ್ಮ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಈಗ ಅರ್ಜೆಂಟ್ ಏನಿದೆ ಅವರಿಗೆ? ವಾಟ್ ಇಸ್ ಅರ್ಜೆನ್ಸಿ? ಇನ್ನು ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಇನ್ನು ಹೆಚ್ಚು ಕಮ್ಮಿ 3 ವರ್ಷ ನಮ್ಮ ಸರ್ಕಾರ ಇದೆ, ಕರೆಕ್ಟ್ ಅಲ್ರಿ? 3 ವರ್ಷ ಆದಮೇಲೆ ಎಲೆಕ್ಷನ್ ಬರುತ್ತೆ, ಅವಾಗ ತೀರ್ಮಾನ ಮಾಡ್ತಾರೆ ಯಾರು ಆಗಬೇಕು ಯಾರೆಲ್ಲ ಅಂತೇಳಿ. ಅವ್ರದ್ದು ಆಗಲಿ ನಮ್ದಾಗಲಿ ತೀರ್ಮಾನ ಮಾಡ್ತಾರೆ. ಈಗ ಅರ್ಜೆಂಟ್ ಹೇಳೋದೇನಿದೆ ಅವರಿಗೆ? ಇಂಥವೆಲ್ಲ ಕ್ವಶನ್ಸ್ಗಳು ಕೇಳೋದ್ರಲ್ಲಿ ಟೈಮ್ ವೇಸ್ಟು. ಇದರಿಂದ ಏನು ಭಾಳ ದೊಡ್ಡ ಏನು ಡಿಫ್ರೆನ್ಸ್ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ ಇರ್ತಕ್ಕಂಥ ಸುಮಾರು 2,600ಕ್ಕೂ ಹೆಚ್ಚು OBCಗಳು ಈ ದೇಶದಲ್ಲಿದ್ದಾರೆ. ಅದು ಒಂದು ನಮ್ಮ ಏನು ನಾವು ಸ್ಟಡಿ ಅಂತ ಆಂಥ್ರೋಪಾಲಜಿ ಸ್ಟಡಿನಲ್ಲಿ ನೋಡಿದಾಗ ಆಲ್ ಓವರ್ ಇಂಡಿಯಾ OBCಗಳು ಮೊನೊಲಿಟಿಕ್ ಆಗಿಲ್ಲ, ಅಂದರೆ ಒಂದೇ ಥರ ಇಲ್ಲ. ಡಿಫ್ರೆಂಟ್ ವಿಭಿನ್ನವಾಗಿರ್ತಕ್ಕಂಥ ಗ್ರೂಪ್ಗಳು ರಾಜ್ಯದಲ್ಲಿ OBCಗಳು ಬೇರೆ ಬೇರೆ ಇರ್ತವೆ. ಸೊ ಹಂಗಾಗಿ ಇವತ್ತು ಇಡೀ ಆಲ್ ಓವರ್ ಇಂಡಿಯಾ ಏನು ಕಾನೂನಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನದಲ್ಲಿ ಆಪ್ಷನನ್ನು ಮಾಡಿಕೊಟ್ಟಿದ್ರು, OBC ಅನ್ಸಕ್ಕಂಥದ್ದು ಯಾವ ಜಾತಿ ಅಲ್ಲ, ಇಟ್ಸ್ ಬ್ಯಾಕ್ವರ್ಡ್ ಕ್ಲಾಸ್ನೆಸ್ ಅಷ್ಟೇ. ಯಾರು ಆರ್ಥಿಕವಾಗಿ ಬಡವರಿದ್ದಾರೆ, ಶೈಕ್ಷಣಿಕವಾಗಿ ಯಾರು ಬಡವರಿದ್ದಾರೆ, ಯಾರ ಹತ್ರ ಆಸ್ತಿ ಕಮ್ಮಿ ಇದೆ ಅಂಥವ್ರನ್ನ ಗುರುತಿಸ್ಬಿಟ್ಟು ರಾಜ್ಯ ಸರ್ಕಾರಗಳು ಅದು ಒಂದು ಸಂಪೂರ್ಣವಾಗಿ ಎಂಫಿರಿಕಲ್ ಡಾಟಾ ಮಾಡಬೇಕು. ಅದು ನಮ್ಮ ಸರ್ಕಾರ ಮಾಡಿದೆ. ಆ ರೀತಿ ಡಾಟಾನ ಹೋಗಿ ನಾವು ಯಾವ ಬೇಸಿಸ್ ಮೇಲೆ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ರಿಸರ್ವೇಷನ್ ಅನ್ನೋದಕ್ಕೆ ಒಂದು ಸಂಪೂರ್ಣವಾದಂಥ ಚರ್ಚೆ ಆ ರೀತಿ ಮಾಡಬೇಕಂತ ಹೇಳಿ ನಮ್ಮ AICC ಮೊನ್ನೆ ಏನು ನಮ್ಮ ಹೈಕಮಾಂಡ್ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ಏನು ನಮಗೆ ಅಡ್ವೈಸರಿ ಕಮಿಷನ್ ಮೊನ್ನೆ ಮಾಡಿದ್ರು, ನಮ್ಮ ಮುಖ್ಯಮಂತ್ರಿಯವರು ಅದಕ್ಕೆ ಚೇರ್ಮನ್ನಲ್ಲಿ ನಡೀತು. ಆಲ್ ಓವರ್ ಇಂಡಿಯಾ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಎಲ್ಲೆಲ್ಲಿ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರಗಳಲ್ಲಿ OBCಗಳಿಗೆ ಸಿಗ್ತಕ್ಕಂಥ ಏನು ಭರ್ತಿ ಆಗಬೇಕಾಗಿತ್ತು, ಈಗ ಆಲ್ರೆಡಿ 27% ಇದೆ, ಅದನ್ನು ಭರ್ತಿ ಮಾಡಬೇಕು. ಅದ್ರ ಮುಂದಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಯಾರು ಸಮುದಾಯ ಜಾಸ್ತಿ ಇದೆ ಅದರ ಸಮವಾಗಿ ಅವರಿಗೆ ಸಿಗಬೇಕು, ಯಾರು OBCಗಳಲ್ಲಿ ಅವರಿಗೆ ಸಿಗಬೇಕಂತ ರಾಹುಲ್ ಗಾಂಧಿ ಒಂದು ಕನಸಿದೆ. ಆ ಕೂಗಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ಆಲ್ ಓವರ್ ಇಂಡಿಯಾ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ. ಅಲ್ಲ, ರಿಜಿಸ್ಟರ್ ಆಗಿದೆಯಾ? ಈಗ ನನಗೆ ಮಾಹಿತಿ ಇರಲಿಲ್ಲ, ನನಗೆ ಗೊತ್ತಿಲ್ಲ ಅದು. ಈಗ ಮಾಹಿತಿ ಕೇಸ್ ಕೊಡೋರು ಯಾರು? ಅವ್ರ ತಾಯಿ ಕೇಸ್ ಕೊಟ್ಮೇಲೆ ರಿಜಿಸ್ಟರ್ ಮಾಡ್ಕೊಳತಕ್ಕಂಥದ್ದು ಅದು ಪ್ರೊಸೀಜರ್. ಅದು ಸೊ ಪ್ರೊಸೀಜರ್ ಪ್ರಕಾರ ಆಗಿರುತ್ತೆ ಅಂತ ನನ್ನ ನಂಬಿಕೆ. ಅದರ ಜೊತೆಗೆ ಕಾನೂನಿದೆ, ಸಚಿವರಿದ್ದಾರೆ, ಏನು ಕ್ರಮ ತಗೋಬೇಕು ಕಾನೂನಾತ್ಮಕ ಕ್ರಮ ತಗೊಳ್ತಾರೆ. ಅದು ಹೇಳಿದ್ನಲ್ಲ, ಈಗ ಹೆಸರು ಕೊಟ್ಟಿರ್ತಕ್ಕಂಥವ್ರು ಯಾರು, ಹೆಸರು ಸುಮ್ಮನೆ ಸೇರಿಸಿದಾರಲ್ಲ ಅಂಥೇಳಿ
ನೀವು ಬೇಕಿದ್ರೆ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ, ನನಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಏನು ಅಲ್ಲ, ಈಗ ಸುರ್ಜೇವಾಲ ಅವ್ರು ಬಂದು ಮೀಟಿಂಗ್ ಮಾಡಬಾರ್ದು ಅಂತ ಏನಿದೆಯಾ? ಸುರ್ಜೇವಾಲ ಅವ್ರು ಬಂದಿರತಕ್ಕಂಥದ್ದು ಪಾರ್ಟಿನಲ್ಲಿ ಒಂದು ಡಿಸಿಪ್ಲಿನ್ ಬರಬೇಕು, ಆಮೇಲೆ ಎಲ್ಲ ಶಾಸಕರ ಜೊತೆ ಸಚಿವರ ಜೊತೆ ಮಾತನಾಡಬೇಕೆಂಬ ಉದ್ದೇಶದಿಂದ ಬಂದಿದ್ದಾರೆ. ಸೊ ಅವ್ರು ಬಂದ ತಕ್ಷಣ ನನಗೆ ಯಾರು ಚೀಫ್ ಮಿನಿಸ್ಟರ್ ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲಪ್ಪ, ಅದ್ರ ಬಗ್ಗೆ ನನಗೇನು ಜಾಸ್ತಿ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಸಿಎಂ ಬದಲಾವಣೆ ಬಗ್ಗೆ ಒಬ್ಬೊಬ್ಬರನ್ನ ಕರೀತಾ ಇದ್ದಾರೆ, ಶಾಸಕರನ್ನು ಸಚಿವರನ್ನ ಅಂತ ಹೇಳಿ. ನಿಮಗೇನು ಮಾಹಿತಿ ಇದ್ರೆ ನನಗೆ ಆ ಮಾಹಿತಿ ಇಲ್ಲ. ಬಡ್ಡಿ ಸಮೇತ ಚುಕ್ತಾ ಮಾಡ್ತೀನಿ ಅಂತ ಹೇಳಿದ್ರು. ನೋಡ್ರಿ, ನಾವು ಅಂಥ ಭಾಷೆ ನಾನು ಇವತ್ತುವರೆಗೆ ಬಳಸಿಲ್ಲ. ಅವ್ರಿಗೆ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಏನು ಚುಕ್ತ ಮತ್ತೆ ಇನ್ನೇನು ಹೇಳ್ಬೇಕ್ರಿ? ಮತ್ತೆ ಸಾಫ್ಟ್ ಕಾರ್ನರ್ ಮೊದಲಿಂದ ಹಿಂಗೆ ಐತೆ. ಯಾರಿಗಾನ ಬೈದಿರೋದು ನೋಡಿರಿ ನೀವು? ಯಾರಿಗಾನ ಬೈದಿರೋದು ನೋಡ್ರಿ? ಮಾಡಲಿ ಅಲ್ರಿ, ಎಕ್ಸ್ಪೋಸ್ ಯಾರಿಗೆ ಗುರುತ್ರಿ? ಮಾಡಿದ್ರೆ ಒಳ್ಳೇದಲ್ಲ. ಸಣ್ಣ ವ್ಯಾಪಾರಿಗಳಿಗೆ